ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ತುಂಬಾ ಇಂಟ್ರೆಸ್ಟಿಂಗ್ ಆದಂಥ ವಿಚಾರವೊಂದನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇವತ್ತು ಸ್ವರಾ ಭಾಸ್ಕರ್ ಈಗ ಇದ್ದಕ್ಕಿದ್ದ ಹಾಗೆ ಫಾತಿಮಾ ಬೀಬಿ ಆಗಿದ್ದಾಳೆ. ಇದ್ದಕ್ಕಿದ್ದ ಹಾಗೆ ಮೌಲಾನಾಗಳ ಬಳಿ ಹೋಗ್ತಾಳೆ. ಅವರ ಆಶೀರ್ವಾದ ಪಡೆದು ಬಂದು ಟ್ವಿಟರ್ ಹ್ಯಾಂಡಲ್ನಲ್ಲಿ ಬ್ಲೆಸ್ಸಿಂಗ್ಸ್ ಪಡೆದೆ ಅಂತ ಹಾಕೋತಾ ಇದ್ದಾಳೆ. ಯಾರು ಸ್ವರಾ ಭಾಸ್ಕರ್? ಈಕೆ ಕೇವಲ ಒಬ್ಬ ಚಿತ್ರನಟಿ ಅಲ್ಲ, ಈಕೆ ಒಬ್ಬ ಮಹಿಳಾವಾದಿ ಹೋರಾಟಗಾರ್ತಿ. ಈಕೆ ನಮ್ಮ ಹಿಂದೂ ಧರ್ಮದ ಪವಿತ್ರ ಶಬರಿಮಲೈ ಕ್ಷೇತ್ರದಲ್ಲಿ ಮಹಿಳೆಯರಿಗೂ ಅವಕಾಶ ಕೊಡಬೇಕು ಅಂತ ಹೋರಾಟ ಮಾಡಿದಂಥ ಹೋರಾಟಗಾರ್ತಿ. ನನ್ನ ದೇಹ ನನ್ನ ಹಕ್ಕು ಅಂತ ಮಿಡಿ ಮ್ಯಾಕ್ಸಿ ಹಾಕ್ಕೊಂಡು ಮೈಕ್ರೋ ಮಿನಿ ಹಾಕ್ಕೊಂಡು ಓಡಾಡಿದಂಥ ಹೆಣ್ಮಗಳು. ಈ ದೇಶದ ಸಮಾಜವನ್ನು, ಈ ದೇಶದ ಸಂಸ್ಕೃತಿಯನ್ನು, ಈ ದೇಶದ ಪರಂಪರೆಯನ್ನು, ಈ ದೇಶದ ಹಿಂದುತ್ವವನ್ನು, ಸನಾತನತೆಯನ್ನು ನಿರಂತರವಾಗಿ ವಿರೋಧಿಸ್ತಾ ಬಂದಂಥ, ಅದರ ವಿರುದ್ಧ ಹೋರಾಟ ಮಾಡಿದಂಥ ಹೆಣ್ಮಗಳು ಸ್ವರಾ ಭಾಸ್ಕರ್. ನುಡಿದದ್ದು ಯಾವಾಗಲೂ ಅಪಸ್ವರವೇ, ಒಂದು ಸಲ ಸುಸ್ವರವನ್ನು ಈಕೆ ನುಡಿಯಲೇ ಇಲ್ಲ. ಹಿಂದೂ ಧರ್ಮದಲ್ಲಿ ಇರುವವರೆಗೂ ಈಕೆಗೆ ನಮ್ಮ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಕಾಡ್ತಾ ಇತ್ತು. ಈಕೆಗೆ ಈ ದೇಶದಲ್ಲಿ ಪುರುಷ ಮಹಿಳೆ ಎಂಬಂಥ ತಾರತಮ್ಯ ಕಾಣಿಸ್ತಾ ಇತ್ತು. ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಕಾಣ್ತಾ ಇತ್ತು. ಈ ದೇಶದ ಮೂಢನಂಬಿಕೆಗಳು ಕಾಣಿಸ್ತಾ ಇದ್ವು. ಆದರೆ ಈಗ ಈಕೆ ಹೋಗಿದ್ದು ಯಾರ ಬಳಿ ಅಂದರೆ ಮೌಲಾನಾ ಸಜ್ಜದ್ ನೋಮಾನಿ ಹತ್ರ. ಯಾರು ಈ ಮೌಲಾನಾ ಸಜ್ಜದ್ ನೋಮಾನಿ? ಮೌಲಾನಾ ಸಜ್ಜದ್ ನೋಮಾನಿ ಒಬ್ಬನೇ ಒಬ್ಬ ಮುಸಲ್ಮಾನ ಹಿಂದುವಿಗೆ ಮತ ಹಾಕಿದರೆ ನಿಮ್ಮನ್ನು ಬಹಿಷ್ಕರಿಸ್ತೇವೆ ಅಂತ ಮೊನ್ನೆ ಮಹಾರಾಷ್ಟ್ರದಲ್ಲಿ ಕರೆ ಕೊಟ್ಟಂಥ ಮಹಾನ್ ಜಿಹಾದಿ ಮನಸ್ಥಿತಿಯ ಪರ್ಸನಲ್ ಲಾ ಬೋರ್ಡ್ನ ಅಧ್ಯಕ್ಷ. ಇಷ್ಟುದ್ದ ಷರತ್ತುಗಳನ್ನು ಇಟ್ಕೊಂಡು ಕಾಂಗ್ರೆಸ್ಸಿನವ್ರನ್ನ ಮತ್ತು ಉದ್ಧವ್ ಠಾಕ್ರೆನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂಥ ಮುಸಲ್ಮಾನ ಸಮುದಾಯದ ಮುಖಂಡ ಈತನನ್ನು ಭೇಟಿ ಆಗಲಿಕ್ಕೆ ಫಹಾದ್ ಅಹಮ್ಮದ್ ಹೋಗಿರ್ತಾನೆ. ಯಾರು ಈ ಫಹಾದ್ ಅಹಮ್ಮದು? ಫಹಾದ್ ಅಹಮ್ಮದು ಈ ಸ್ವರಾ ಭಾಸ್ಕರನ ಗಂಡ. ಇವರಿಬ್ಬರು ಮದುವೆಯಾಗಿದ್ದು ಫೆಬ್ರವರಿ 2023ರಲ್ಲಿ. ಅಲ್ಲಿವರೆಗೂ ಮೈಕ್ರೋಮಿನಿಯಲ್ಲಿ ಓಡಾಡ್ತಾ ಇದ್ದಂಥ ಸ್ವರಾ ಭಾಸ್ಕರ್ ಇದ್ದಕ್ಕಿದ್ದ ಹಾಗೆ ಬುರ್ಕಾ ಹಾಕ್ಲಿಕ್ಕೆ ಶುರು ಮಾಡ್ತಾಳೆ, ಪರದಾ ಹಾಕಲಿಕ್ಕೆ ಶುರು ಮಾಡ್ತಾಳೆ, ತಲೆ ಮೇಲೆ ಸರಗು ಹೊತ್ತುಕೊಳ್ಳಿಕ್ಕೆ ಶುರು ಮಾಡ್ತಾಳೆ. ನನ್ನ ಧರ್ಮ ಈ ರೀತಿ ಹೇಳಿದೆ, ಆದ್ದರಿಂದ ಈ ಧರ್ಮದ ಪರವಾಗಿ ನಡ್ಕೋತೀನಿ ಅಂತ ಪಕ್ಕಾ ಜಿಹಾದಿಯ ಪ್ರತಿರೂಪವಾಗಿ ಕಾಣಿಸ್ತಾಳೆ ಸ್ವರಾ ಭಾಸ್ಕರ್ ಮತ್ತು ಫಹಾದ್ ಅಹಮ್ಮದ್ ಹೋಗಿದ್ದ್ಯಾಕೆ? ಈಗ ಸಮಾಜವಾದಿ ಪಕ್ಷದ ಮುಖಂಡ ಈತ, ಚುನಾವಣೆಯಲ್ಲಿ ಸೆಣಸ್ತಾ ಇರುವಂತಹ ವ್ಯಕ್ತಿ. ಈಗ ಈತನಿಗೆ ಓಟ್ ಬೇಕಂದ್ರೆ ಯಾರ ಹತ್ರ ಹೋಗ್ಬೇಕು? ಇವರ ಮೌಲಾನಾ ಮೌಲ್ವಿ ಪೀರಾನ್ ಹತ್ರ ಹೋಗಬೇಕು. ಆ ಮೌಲಾನಾ ಮೌಲ್ವಿ ಪೀರ ಶುಕ್ರವಾರ ದಿವಸ ನಮಾಜ್ ಆದಮೇಲೆ ಹೇಳ್ತಾನೆ, ಯಾರು ನಮ್ಮ ಮಸೀದಿಗಳನ್ನು ಧ್ವಂಸ ಮಾಡ್ತಾರೋ JCB ಬುಲ್ಡೋಸರ್ ಇಟ್ಕೊಂಡು ಅವರಿಗೆ ನೀವು ಮತ ಹಾಕಿದರೆ ನಿಮ್ಮ ಹುಕ್ಕಾಪಾನಿಯನ್ನು ಬಂದ್ ಮಾಡ್ತೀನಿ ಅಂತ ಬಹಿರಂಗವಾಗಿ ಸಾರ್ತಾನೆ. ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಕ್ಯಾಮರಾ ಎದುರುಗಡೆ ಈ ರೀತಿ ಒಂದು ಸಮುದಾಯವನ್ನು ಬಹಿಷ್ಕರಿಸ್ತೇನೆ ಅಂತ ಹೇಳಿದ್ರು ನಮ್ಮ ದೇಶದಲ್ಲಿ ಆತನ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳೋದಿಲ್ಲ. ಅಂಥ ಸಜ್ಜದ್ ನೋಮಾನಿ ಹತ್ರ ಹೋಗಿ ಗಂಡ ಹೆಂಡತಿ ಆಶೀರ್ವಾದವನ್ನು ಪಡೆದು ಬರ್ತಾರೆ ಈ ಫಹಾದ್ ಅಹಮ್ಮದ್ ಮತ್ತು ಸ್ವರಾ ಭಾಸ್ಕರ್. ಈಕೆಗೆ ಒಂದು ಮಗು ಬೇರೆ ಆಗಿದೆ. ಆ ಮಗುಗೆ ಏನು ಹೆಸರಿಟ್ಟಿದ್ದಾರೆ ಅಂತ ಕೇಳಬೇಕು. ಮೊನ್ನೆ ಸೆಪ್ಟೆಂಬರ್ಲಾಗಿರುವಂಥ ಮಗು ರಾಬಿಯಾ ಅಂತ ಹೆಸರಿಟ್ಟಿದ್ದಾಳೆ ಈಕೆ. ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿರುವವರೆಗೂ ಈಕೆಗೆ ಹಿಂದೂ ಧರ್ಮದಲ್ಲಿ ಬರೀ ತಪ್ಪುಗಳೇ ಕಂಡು. ಈಗ ಮುಸಲ್ಮಾನ ಧರ್ಮಕ್ಕೆ ಹೋಗಿದ್ದಾಳೆ, ತಲೆ ಮೇಲೆ ಸೆರಗು ಹಾಕ್ಕೊಂಡು ಹೋಗಿದ್ದಾಳೆ. ಹೋಗಿದ್ದಷ್ಟೇ ಅಲ್ಲ, ಕದ್ದು ಮುಚ್ಚಿ ಹೋಗಿಲ್ಲ, ಬಹಿರಂಗವಾಗಿ ಈಕೆಯ ಗಂಡ ಟ್ವೀಟ್ ಮಾಡ್ತಾರೆ. ಟ್ವೀಟ್ ಮಾಡಿ ಈ ಸಜ್ಜದ್ ನೋಮಾನಿಯ ಆಶೀರ್ವಾದ ಪಡೆದು ಬಂದಿದ್ದೀವಿ, ಬ್ಲೆಸ್ಸಿಂಗ್ಸ್ ತೊಗೊಂಡ್ಬಂದಿದ್ದೀವಿ ಅಂತ ಹೇಳ್ತಾರೆ. ಪಕ್ಕದಲ್ಲಿ ನಿಂತು ಫೋಟೋ ತೆಗೆಸ್ಕೊಂಡದ್ದನ್ನು ಪಬ್ಲಿಕ್ ಆಗಿ ಬಹಿರಂಗವಾಗಿ ಹಾಕ್ತಾರೆ. ಅಲ್ಲಿಗೆ ಇವರ ಆಷಾಢಭೂತಿತನ ಹೇಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ನಮ್ಮ ದೇಶದಲ್ಲಿರುವಂಥ ಎಡಚರರಿದ್ದಾರಲ್ಲ, ಎಡಚರರ ಮೂಲ ಮನೋಧರ್ಮ ಏನು ಅಂತ ಅರ್ಥ ಆಗಬೇಕು ಅಂದರೆ ಈ ಸ್ವರಾ ಭಾಸ್ಕರ್ನ ಅರ್ಥ ಮಾಡ್ಕೋಬೇಕು. ಇವರು ಒಂದಷ್ಟು ಜನ ಇದ್ದಾರೆ. ರಾಣಾ ಅಯೂಬ್ ಅಂತ ಒಬ್ಳು, ಅರ್ಫಾ ಖಾನುಮ್ ಶೇರ್ವಾನಿ ಅಂತ ಒಬ್ಳು. ಇವರೆಲ್ಲ ಯಾವ ಮಟ್ಟಿಗೆ ಅಂತಂದರೆ ಇಸ್ಲಾಂ ಧರ್ಮ ಸರ್ವಶ್ರೇಷ್ಠವಾದದ್ದು, ಹಿಂದೂ ಧರ್ಮದಲ್ಲಿ ಒಡಕುಗಳಿದ್ದಾವೆ. ಈ ಸ್ವರಾ ಭಾಸ್ಕರ್ ಹಿಂದೂ ಧರ್ಮದವಳಾಗಿ ಒಬ್ಬ ಮುಸಲ್ಮಾನನನ್ನು ಮದುವೆ ಆದ ತಕ್ಷಣ ಮುಸಲ್ಮಾನ ಸಂಸ್ಕೃತಿ ಏನಿದೆ ಅದೆಲ್ಲವನ್ನೂ ಅಳವಡಿಸಿಕೊಂಡು ಒಬ್ಬ ಮುಸಲ್ಮಾನನೇ ಹುಬ್ಬೇರಿಸಿ ಬಿಡಬೇಕು, ನಿಬ್ಬೆರಗಾಗಬೇಕು, ಆ ರೀತಿ ಕಾಸ್ಟ್ಯೂಮ್ಗಳನ್ನು ಹಾಕ್ಕೊಂಡು ಇವತ್ತು ಬಹಿರಂಗವಾಗಿ ಫೋಟೋಗಳನ್ನು ಹಾಕೋತಾ ಇದ್ದಾಳೆ. ಈ
ಸಜ್ಜದ್ ನೋಮಾನ್ ಇದಾನಲ್ಲ, ಈ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ಭಾಷಣಗಳನ್ನು ಮಾಡ್ಕೊಂಡು ಓಡಾಡಿದಂಥ ಮನುಷ್ಯ. ಈತ ಮೊನ್ನೆ ಒಂದು ಭಾಷಣ ಮಾಡ್ತಾ ಹೇಳ್ತಾನೆ, ಯಾರು ನಮ್ಮ ಮಸೀದಿಯನ್ನು ಶಹೀದ್ಗೊಳಿಸಿದ್ದಾರೆ ಅಂದರೆ ಅದನ್ನ ಕೆಡವಿದ್ದಾರೆ, ಅಂಥವರೆಗೂ ನೀವು ಮತ ಹಾಕೋದಾದರೆ ನಿಮ್ಮನ್ನು ನಮ್ಮ ಧರ್ಮದಲ್ಲೇ ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಇದು ಹರಾಮ್ ಇದು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಈ ಹರಾಮ್ ಕೆಲಸ ಯಾರು ಮಾಡ್ತಾರೋ ಅವ್ರನ್ನ ಬಹಿಷ್ಕರಿಸ್ತೀನಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಇದು ಮಹಾರಾಷ್ಟ್ರದ ಚುನಾವಣೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಮಹಾರಾಷ್ಟ್ರದಲ್ಲಿ ಏನಾದರೂ ನೀವು BJP ಸರ್ಕಾರವನ್ನು ಸೋಲಿಸಿದ್ದೇ ಆದರೆ ದಿಲ್ಲಿಯ ಸರ್ಕಾರ ಬೀಳುತ್ತೆ, ಮೋದಿ ಸರ್ಕಾರ ಬೀಳುತ್ತೆ. ನಮ್ಮ ಗುರಿ ಇರೋದು ದಿಲ್ಲಿಯ ಸರ್ಕಾರವನ್ನು ಕೆಡುವುದೇ ವಿನಃ ಮಹಾರಾಷ್ಟ್ರದ ಚುನಾವಣೆ ಅಲ್ಲ. ಮಹಾರಾಷ್ಟ್ರದ ಚುನಾವಣೆಗಾಗಿ ನಾನು ಮಾತಾಡ್ತೀನಿ ಅಂತ ನೀವು ತಿಳ್ಕೊಬೇಕಾಗಿಲ್ಲ ಅಂತ ಹೇಳ್ತಾನೆ. ಎಂಥ ಜಿಹಾದಿ ಮನಸ್ಥಿತಿಯ ವ್ಯಕ್ತಿ ಇತ್ತ ಅಂದರೆ, ಯಾವಾಗ ತಾಲಿಬಾನಿಗಳು ಅಫ್ಘಾನದ ಮೇಲೆ ದಾಳಿ ಮಾಡ್ತಾರೋ ಆವಾಗ ತಾಲಿಬಾನಿಗಳನ್ನು ಹೊಗಳಿದಂಥ ಮನುಷ್ಯ. ಈ ದೇಶದಲ್ಲಿ ಮಹಿಳೆಯರು ಶಾಲೆಗೆ ಹೋಗಬಾರದು ಅಂತ ಕರೆ ಕೊಟ್ಟಂಥ ಮನುಷ್ಯ. 1400 ವರ್ಷಗಳ ಹಿಂದೆಯ ಅರಬ್ಬರ ಮನಸ್ಥಿತಿಯನ್ನು ಇವತ್ತು ಕೂಡ ಈತ ಪ್ರತಿನಿಧಿಸುವಂಥ ಈ ಮನುಷ್ಯ ಹಿಂದೂ ಧರ್ಮದ ವಿರುದ್ಧ ಬೆಳಿಗ್ಗೆ ಎದ್ದರ ನಂಜನ್ನು ಕಾರ್ಕೋತಾನೆ. ಅಂಥವರ ಜೊತೆ ಈ ಸ್ವರ ಭಾಸ್ಕರ್ ನಂತರ ಓಡಾಡಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿಗೆ ಟೋಟಲ್ ಎಡಚರ ಮನಸ್ಥಿತಿಯನ್ನು ಅಂತ ಅರ್ಥ ಮಾಡಿಕೊಳ್ಳಬೇಕಾದಂಥ ಸಮಯ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.